ಡಿಯರ್ ಕಾಮ್ರೇಡ್ಸ್, ನಾಡಿನ ಸಮಸ್ತ ಜನತೆಗೆ ನಿಮ್ಮ ಮನೆಮಗ ಹರೀಶ್ ಗೌಡ ಮಾಡುವ ನಮಸ್ಕಾರಗಳು. ಈ ದಿನದ ವಿಷಯ ಸೀರಿಯಲ್ಸ್, ಧಾರಾವಾಹಿಗಳು ಮಾಡುತ್ತಿರುವ ನಿರ್ದೇಶಕರು, ರಚಿಸಿರುವ ನಿರ್ದೇಶಕರು, ಟಿ ವಿ ಮಾಧ್ಯಮಗಳಲ್ಲಿ ಧಾರಾವಾಹಿಗಳನ್ನ ತೋರಿಸ್ತಾ ಇದ್ದೀರಾ. ಅದು ದಯಮಾಡಿ ಫ್ಯಾಮಿಲೀಸ್ಗೆ ಎಫೆಕ್ಟ್ ಆಗದಂತೆ ತೋರಿಸ್ಬೇಕು ಅಂತ ಅನ್ನೋ ವಿಷಯ. ಪ್ಲೀಸ್ ಇದನ್ನು ತಮ್ಮ ಮನಸ್ಸಿಗೆ ನೋವಾಗದಂತೆ ನಾನು ಇದನ್ನು ಮಾತನಾಡಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ಆದರೆ ಕೆಲವಾರು ಧಾರಾವಾಹಿಗಳ ಮುಖಾಂತರ, ಸೀರಿಯಲ್ಸ್ನ ಮುಖಾಂತರ ತಾವೇನು ಮಾಡ್ತಾಯಿದ್ದೀರಿ, ಮಾಧ್ಯಮದಲ್ಲಿ ತಮಗೆ ಅನಿಸಿಕೆ ಬಂದಂಗೆ ನೀವು ಬೇಕಾದ ರೀತಿಯಲ್ಲಿ ಅತ್ತೆ ಸೊಸೆಯರ ಜಗಳವನ್ನು ತಂದು ಹಾಕ್ತಾಯಿದ್ದೀರಿ. ಇನ್ನೊಂದು ಪಾಯ್ಸನ್ ಕೊಡುವಂಥದ್ದು, ಮಾತ್ರೆಗಳನ್ನ ಕೊಡುವಂಥದ್ದು, ಜಗಳ ಆಡಿಸುವಂಥದ್ದು, ಇಂಥದ್ದನ್ನೆಲ್ಲ ಧಾರಾವಾಹಿನವರು ಮಾಡ್ತಾಯಿದ್ದೀರಿ. ಮತ್ತು ನನ್ನ ಕಳಕಳಿಯ ಮನವಿ ತಮಗೇನು ಅಂತಂದರೆ, ನೀವು ಧಾರಾವಾಹಿ ಮಾಡೋದು ಮನುಷ್ಯನ ಜೀವನದಲ್ಲಿ ಅವನಿಗೆ ಒಂದು ಹೆಲ್ಪ್ ಆಗೋ ರೀತಿಯಲ್ಲಿ ತಾವು ಧಾರಾವಾಹಿಗಳನ್ನ ನಿರ್ಮಿಸಿ, ರಚಿಸಿ ನೀವು ಟಿ ವಿ ಮಾಧ್ಯಮಗಳಲ್ಲಿ ಬಿಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ಯಾಕಂತಂದರೆ ನಿಮ್ಮನ್ನು ಫಾಲೋ ಮಾಡಿಕೊಂಡು ತುಂಬ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು ಫಾಲೋ ಮಾಡಿಕೊಂಡು ಬೆಳೀತಾ ಇದ್ದಾರೆ. ನೀವು ಕೆಟ್ಟ ಮಾರ್ಗಗಳನ್ನು ತೋರಿಸ್ತಾ ಇದ್ದೀರಿ. ಕೆಟ್ಟ ಮಾರ್ಗಗಳು ಈಸಿಯಾಗಿ ತೋರಿಸ್ತಾ ಇದ್ದೀರಿ. ನಿಮ್ಮ ಧಾರಾವಾಹಿ ನಡಿಬೇಕು, TRP ಬರಬೇಕು ಅಂತ. ಆದ್ದರಿಂದ ತಾವೇನು ಮಾಡ್ತಾಯಿದ್ದೀರಿ, ನೀವು ಸ್ವಲ್ಪ ಚಾನಲ್ ಓಡಲಿ ನಿಮ್ಮದು ಅಂತ ಅನ್ನೋದಕ್ಕೋಸ್ಕರ ನೀವು ರಾಂಗ್ ವಿಷಯಗಳನ್ನ ತಾವು ಹಾಕಿ ಜನಗಳ ಮನಸ್ಥಿತಿಯನ್ನು ಹಾಳು ಮಾಡ್ತಾಯಿದ್ದೀರಿ ಅಂತ ನಮ್ಮ ಅನಿಸಿಕೆಗಳು. ಹಾಗಾಗಿ ದಯಮಾಡಿ ಇನ್ ಫ್ಯೂಚರ್ನಲ್ಲಿ ಧಾರಾವಾಹಿ ನಿರ್ಮಿಸ್ತಿರುವ ಯಾರೇ ಆಗಿರ್ಬೋದು, ರಾಜ್ಯದ ಸಮಸ್ತ ಜನತೆಗೆ ಹೇಳ್ತಾ ಇದ್ದೀನಿ, ತಾವು ಒಬ್ಬ ಮನುಷ್ಯ ಮುಂದುವರಿಯೋದು ಹೇಗೆ, ಜೀವನದಲ್ಲಿ ಅವನು ಟಾಪ್ ಲೆವೆಲ್ಗೆ ಬರೋದು ಹೇಗೆ, ಅಥವಾ ಅವನು ನಿರಾಸಕ್ತಿ ಇದ್ದಾಗ ಅವನ ಆಸಕ್ತಿ ಬಂದು ಅವನ ತಾಕತ್ತು ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂಗೆ, ಅವನ್ನ ಗುರುತಿಸುವಂಗೆ, ಮತ್ತು ಟ್ಯಾಲೆಂಟೆಡ್ ಧಾರಾವಾಹಿಗಳು ಅಥವಾ ಒಂದು ಇಂಡಸ್ಟ್ರೀಸ್ ಬಗ್ಗೆ ಅವರು ಡೆವಲಪ್ ಆಗೋದು ಹೇಗೆ, ಈ ಥರ ಧಾರಾವಾಹಿಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೀವು ಸಾಂಸಾರಿಕ ಜೀವನದಲ್ಲಿ ನನ್ನ ಪ್ರಕಾರ ಹಾಲಿನಲ್ಲಿ ನಿಂಬೆ ರಸವನ್ನು ಹಾಕ್ತಾಯಿದ್ದೀರಿ ಅನ್ನೋದು ನನ್ನ ಗಮನಕ್ಕೆ ಬರ್ತಾಯಿದೆ. ನಾನು ನೋಡ್ತಾ ಇದ್ದೀನಿ. ಕೆಲವಾರು ಧಾರಾವಾಹಿಗಳು ನೋಡಿದ್ರೆ ಬೇಜಾರಾಗುತ್ತೆ. ಯಾಕೆ ಕುಟುಂಬಗಳು ಆ ಥರ ಇದೆಯಾ, ಅಥವಾ ನೀವು ಕ್ರಿಯೇಟ್ ಮಾಡಿ, ಇದೇನಾಗುತ್ತೆ, ಸೋಷಿಯಲ್ ಮೀಡಿಯಾ ಇದೆಲ್ಲ ಫಾಸ್ಟಾಗಿರೋದ್ರಿಂದ ತಮ್ಮ ರಾಂಗ್ ಧಾರಾವಾಹಿಗಳನ್ನ ನೋಡಿ ಜನಗಳಿಗೆ ರಾಂಗ್ ಮೆಸೇಜ್ನ ನೀವು ಈಸಿಯಾಗಿ ತಲುಪಿಸ್ತಾ ಇದ್ದೀರಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಧಾರಾವಾಹಿಗೆ ಕೆಲವರು ಅಡಿಕ್ಟ್ ಆಗಿದ್ದಾರೆ. ಆ ಧಾರಾವಾಹಿ ಸೀರಿಯಲ್ಸ್ಗಳು ಜನಗಳಿಗೆ ಏನಾಗ್ತಾಯಿದೆ, ಈ ಥರ ಮಾಡಿಬಿಟ್ರೆ ಸರಿ, ಹಿಂಗೆ ನಾವು ಒಂದು ಮಾತ್ರೆಯನ್ನು ಕೊಟ್ಬಿಟ್ರೆ ಅವ್ರಿಗೇನೋ ಆಗಿಬಿಡುತ್ತೆ ಅನ್ನೋ ಮನಸ್ಥಿತಿಗೆ ಬಂದು ಫ್ಯಾಮಿಲಿಗಳಲ್ಲಿ ಬಿರುಕನ್ನ ಮೂಡಿಸ್ತಾ ಇದ್ದೀರಾ ಅನ್ನೋದು ಒಂದು ನನ್ನ ಅನಿಸಿಕೆ. ಆದ್ದರಿಂದ ಇನ್ ಫ್ಯೂಚರ್ನಲ್ಲಿ ಧಾರಾವಾಹಿ ಮಾಡುವವರು ಇದನ್ನೆಲ್ಲ ಒಂದು ಅತಿ ಮುಖ್ಯವಾದ ಒಂದು ರೀತಿಯಲ್ಲಿ ತಗೊಂಡು ನಾವು ಹೇಳೋದನ್ನ ನೀವು ಫಾಲೋ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ಏಕೆಂದರೆ ಈಗಿನ ಜನ್ರೇಷನ್ ನಿಮ್ಗೆ ಗೊತ್ತು ಯಾವ ಥರ ಇದ್ದಾರೆ ಅಂತ. ನೀವು ಕೊಡೋದು ಆ ಸಮಯಕ್ಕೆ ಕರೆಕ್ಟಾಗಿ ಟ್ಯಾಕಲ್ ಆಗುತ್ತೆ. ನೀವು ಒಂದು ಧಾರಾವಾಹಿ ನಡೆಸ್ತಾ ಇರ್ತೀರಿ, ಏನೋ ಅವ್ರ ಮನೇಲಿ ಆ ಥರದ್ದೇ ಒಂದು ವಿಚಿತ್ರವಾದ ಘಟನೆ ನಡೆದಿರುತ್ತೆ. ಆ ಸಮಯಕ್ಕೆ ನಿಮ್ಮ ಧಾರಾವಾಹಿ ಅದು ಏನಾಗುತ್ತೆ, ಟ್ಯಾಕಲ್ ಆಗಿ ಸೇಮ್ ಇದರಲ್ಲಿ ಎಷ್ಟೊಂದು ತೊಂದರೆ ಆಗಿರುವಂಥ ಕಾರಣಗಳು ನೂರೆಂಟಿದೆ. ಆದ್ದರಿಂದ ಧಾರಾವಾಹಿ ಮಾಡ್ತಾ ಇರ್ಬೋದು, ಸಿನಿಮಾ ಮಾಡ್ತಾ ಇರ್ಬೋದು, ಇನ್ನೊಬ್ಬರು ಯಾರೇ ಆಗಿರ್ಬೋದು, ದಯಮಾಡಿ ಫ್ಯಾಮಿಲೀಸ್ಗೆ ಹೊಡೆಯುವಂಥ ಕೆಲಸ, ಫ್ಯಾಮಿಲಿ ಅವ್ರಿಗೆ ತೊಂದರೆ ಆಗೋಂಥ ಕೆಲಸಗಳನ್ನ ತಾವು ಮಾಡಬಾರ್ದು ಅಂತ ನಾನು ತಿಳಿಸೋಕ್ಕೆ ಬಯಸ್ತಾ ಇದ್ದೇನೆ. ಇನ್ ಫ್ಯೂಚರ್ನಲ್ಲಿ ತಾವು ಈ ಥರ ಏನಾದ್ರು ಮಾಡ್ತು ಅಂತಂದರೆ ದಯಮಾಡಿ ಆ ಚಾನಲ್ನ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿರ್ತಾರೆ ಅದನ್ನು ತಾವು ಡಿಆಕ್ಟಿವೇಟ್ ಮಾಡಬೇಕು ಅಂತ ನಾವು ಕಳಕಳಿಯ ಮನವಿಯನ್ನು ಮಾಡ್ತೇವೆ. ಜನಗಳಿಗೆ ಉಪಯೋಗ ಆಗುವಂತಹ ಕೆಲಸಗಳನ್ನ ಮಾಡಿ, ದಯಮಾಡಿ
ಜನಗಳು ಅವರು ನಿಮ್ಮನ್ನು ಯೂಸ್ ಮಾಡಿಕೊಂಡು ಕೆಟ್ಟದನ್ನ ಮಾಡೋದು ಬೇಡ. ನೀವು ಹೇಳ್ಬೋದು, ರೀ ನಾವೇನು ಕೆಟ್ಟದ್ದು ಮಾಡೋದಕ್ಕೆ ನಾವು ಧಾರಾವಾಹಿನ ಬಿಡ್ತಾಯಿದ್ದೀವ ಏನು ಅಂತ ನೀವು ಕೇಳ್ಬೋದು. ಬಟ್ ಇದೇನಾಗುತ್ತೆ, ವ್ಯೂವರ್ಸ್ ಇದ್ದಾರಲ್ಲ, ವ್ಯೂವರ್ಸು ಮನಸ್ಥಿತಿನೂ ನೀವು ಅರ್ಥ ಮಾಡ್ಕೋಬೇಕು. ಅವ್ರು ಯಾವ ಥರ ಚಿಂತೆ ಮಾಡ್ತಾ ಇರ್ತಾರೆ, ಯಾವ ಥರ ಇರ್ತಾರೆ, ಯಾವ ರೀತಿಯಲ್ಲಿ ನೋಟಗಳು ಇರ್ತದೆ ಅವ್ರದ್ದು, ಅದ್ರ ಮೇಲೆ ಡಿಪೆಂಡ್ ಕೂಡ ಆಗಿರ್ತದೆ. ಅವರ ಸಾಂಸಾರಿಕ ಜೀವನದಲ್ಲಿ ನೀವು ಮಾಡುವಂಥ ಒಂದು ಇದು ಎಫೆಕ್ಟ್ ಆಗಿ ಅವರಿಂದ ಏನಾದ್ರು ಆಯಿತು ಅಂದರೆ ಅದಕ್ಕೆ ನೀವೇ ಕಾಣ್ರ, ಏನಾದ್ರು ತೊಂದರೆ ಮಾಡಿದ್ರು ಅಂದರೆ ಅವರು ಅದಕ್ಕೆ ನೀವೇ ಕಾಣ್ರಾಗ್ತೀರಿ. ಆದ್ದರಿಂದ ಡೆವಲಪ್ಮೆಂಟ್ ಐಡಿಯಾಸ್ ಆಫ್ ದಿ ಸೀರಿಯಲ್ಸ್ ಯು ಮಸ್ಟ್ ಮೇಕ್ ಅಂತ ತಮಗೆ ಕೇಳ್ಕೊಳ್ತಾ ಇದ್ದೀನಿ. ನಿರ್ಮಾಪಕರು, ನಿರ್ದೇಶಕರು ಎಲ್ಲರಿಗೂ ಕೂಡ, ಮತ್ತು ಆಕ್ಟರ್ಸ್ ಆ್ಯಂಡ್ ಆ್ಯಕ್ಟ್ರೆಸ್ಗೂ ಕೂಡ ನಾನು ಮನವಿಯನ್ನು ಮಾಡ್ತೇನೆ. ದಯಮಾಡಿ ನೀವು ಅಂಥ ಒಂದು ಕೆಟ್ಟ ವಾತಾವರಣದ ಒಂದು ಸೀರಿಯಲ್ಸ್ಗಳನ್ನ, ಇನ್ನೊಬ್ಬರಿಗೆ ನೋವಾಗೋದು, ಇನ್ನೊಬ್ಬ ಮನುಷ್ಯನಿಗೆ ತಮ್ಮಿಂದ ನೋವಾಗೋಂಥದ್ದು ವಿಚಿತ್ರವಾದ ಸಂಗತಿಗಳನ್ನ ತಾವು, ದೃಶ್ಯಗಳನ್ನ ತಾವು ತೆಗಿಬಾರ್ದು. ಅವ್ರ ಮನಸ್ಥಿತಿಗೆ ಎಫೆಕ್ಟ್ ಆಗೋದನ್ನ ತೆಗಿಬಾರ್ದು. ಮತ್ತು ಈ ಧಾರಾವಾಹಿಗಳನ್ನಲ್ಲಿ ಈಗ ಅತ್ತೆ ಸೊಸೆಯರ್ದೆಲ್ಲ ತಾವು ತೋರಿಸ್ತೀರಿ, ಪಾಯ್ಸನಸ್ ಒಂದು ಯಾವುದೋ ಟ್ಯಾಬ್ಲೆಟ್ ಕೊಟ್ಬಿಟ್ರು, ಅವ್ರ ಬ್ರೈನ್ನ ಮಂಕ್ ಮಾಡಿಬಿಟ್ರು ಅಂತೆಲ್ಲ ತೋರಿಸ್ತೀರಿ. ಅದೆಲ್ಲ ವೇಸ್ಟ್ ಅಂತ ಅನ್ಕೋತೀನಿ. ಯಾಕಂತಂದರೆ ಅದು ಏನೂ ಎಫೆಕ್ಟ್ ಆಗಲಿಲ್ಲ ಅಂತಂದ್ರೂ ಆ ದಿನಕ್ಕೆ ಅದನ್ನು ಬಳಸ್ಕೊಂಡು ಎಷ್ಟೊಂದು ಜನ ಒಂದು ಅಟೆಂಪ್ಟ್ ಮಾಡಿರುವಂತಹ ಸಂಗತಿಗಳು ನಮ್ಮಲ್ಲಿ ಇದೆ, ನಾವು ನೋಡಿದ್ದೇವೆ ಅಂಥದ್ದನ್ನ. ಅದಕ್ಕೆ ದಯಮಾಡಿ ತಾವು ಯಾರು ಇವನ್ನೆಲ್ಲ ಮಾಡಿ ತಮ್ಮ ಕಾರ್ಯ ನಾವು ಧಾರಾವಾಹಿ ಮಾಡಬೇಕು, ಜನಗಳಿಗೆ ತೋರಿಸ್ಬೇಕು ಅಂತ ಇರಬೇಕು, ಮತ್ತು ಅವ್ರಿಗೆ ಎಂಟರ್ಟೈನ್ ಮಾಡಬೇಕು ಅಂತ ಇದೆ. ಎಂಟರ್ಟೈನ್ಮೆಂಟ್. ಬಟ್ ಅದ್ರ ಮಧ್ಯ ನೀವೇನು ಮಾಡ್ತಾಯಿದ್ದೀರಿ, ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ವಿಷ ಬೀಜವನ್ನು ಬಿತ್ತಿ ಜನಗಳಿಗೆ ಕೊಡ್ತಾಯಿದ್ದೀರಿ. ಆ ವಿಷ ಬೀಜನ ತೆಗೀರಿ. ಯು ಕ್ಯಾನ್ ಗಿವ್ ಎಂಟರ್ಟೈನ್ ದಿ ಪೀಪಲ್ಸ್, ಎಂಟರ್ಟೈನ್ ದ ವರ್ಲ್ಡ್. ಯು ಕ್ಯಾನ್ ಎಂಟರ್ಟೈನ್, ಅದಕ್ಕೆಲ್ಲ ಚಾನ್ಸಸ್ ಇದೆ. ಆದರೆ ಈ ಥರ ಧಾರಾವಾಹಿಗಳನ್ನ ದಯಮಾಡಿ ಮಾಡಬೇಡಿ ಅಂತ ನಾನು ಈ ಮೂಲಕ ತಿಳಿಸಲು ಇಷ್ಟಪಡ್ತಾ ಇದ್ದೇನೆ. ಇನ್ ಕೇಸು ಆ ಥರ ನಾವು ಇಲ್ಲ ಸರ್, ನಾವು ಕಂಟಿನ್ಯೂನೇ ಮಾಡ್ತೀವಿ ಅಂತ ಅಂದರೆ, ನಾವು ಇನ್ ಫ್ಯೂಚರ್ನಲ್ಲಿ ಏನಾದ್ರು ಆದ್ರೂ ಕೂಡ ನಾವು ಯಾರು ಸಂಬಂಧಪಟ್ಟವರಿಗೆ ಕ್ರಮ ತಗೊಳ್ಳಿ ಅಂತ ನಮ್ಮ ಕಡೆಯಿಂದನೇ ನಾವು ಲೆಟರ್ಗಳನ್ನ ಬರೀಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದ್ದರಿಂದ ದಯಮಾಡಿ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ, ನಾನು ಹರೀಶ್ ಗೌಡ, ಪರಾಜಿತ ಶಾಸಕ ಅಭ್ಯರ್ಥಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಹಾಗೂ ಪರಾಜಿತ ಸಂಸದ ಅಭ್ಯರ್ಥಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಇನ್ನು ಮುಂದೆ ಕೂಡ ನನ್ನ ಚಾನಲ್ನಲ್ಲಿ ಪ್ರತಿಯೊಂದು ವ್ಯಕ್ತಿಗೆ ಹೆಲ್ಪ್ ಆಗುವಂತಹ, ಒಂದು ಮನುಷ್ಯ ಬದುಕುವಂತಹ, ಒಂದು ಒಳ್ಳೆಯ ರೀತಿಯಲ್ಲಿ ಬದುಕುವಂತಹ ವೀಡಿಯೋಸ್ನ ನಾನು ತರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಡ್ರೋನ್ ಗುರು ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಆಲ್ ಅಂತ ಕೆಳಗಡೆ ತಾವು ಕ್ಲಿಕ್ ಮಾಡಬೇಕು. ದಯಮಾಡಿ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವಿದ್ದರೆ ನಾನಿದ್ದರೆ ನೀವು ಅನ್ನೋದು ಒಂದು ಪದ ಬರಬೇಕು ಈ ಪ್ರಪಂಚದಲ್ಲಿ. ಆದ್ದರಿಂದ ನನ್ನ ಹೆಲ್ಪು ನಿಮಗೆ ಬೇಕು, ನಿಮ್ಮ ಹೆಲ್ಪು ನನಗೆ ಬೇಕು. ತಮ್ಮ ಪ್ರಾಬ್ಲಮ್ಸ್ ಏನೇ ಇದ್ದರೂ ನನ್ನ ಹತ್ರ ತೆಗೆದುಕೊಂಡು ಬರ್ಬೋದು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ತೆ. ಗುಡ್ ಬಾಯ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.